12 ಲಕ್ಷ ಕನ್ಸೆಂಟ್ ಅಂತೆ. ಇವ್ರು ಯಾಕೆ ಕನ್ಸೆಂಟ್ ಮಾಡಬೇಕು? ಕನ್ಸೆಂಟ್ ಯಾವಾಗ ಆಗ್ತದೆ? ಏನೋ ಅವ್ರಿಗೆ ಹಕ್ಕಲಿನ ಸಿಗ್ತದೆ, ಅದಕ್ಕಿಂತ ಏನಾದರೂ ಜಾಸ್ತಿ ಕೊಟ್ಟರೆ ಅದು ಕನ್ಸೆಂಟ್ ಆಗುತ್ತೆ. ಉದಾಹರಣೆಗಾಗಿ 4 ಲಕ್ಷ ಇಂಟು 4 ಪಟ್ಟಂದ್ರೆ 16 ಲಕ್ಷ ಆಗುತ್ತೆ. ನೀವು 20 ಲಕ್ಷ 25 ಲಕ್ಷ ಕೊಟ್ಟರೆ ಅದು ಕನ್ಸೆಂಟ್ ಅಂತಾರೆ. ಮೇಲೆ 2 ಲಕ್ಷನೋ 4 ಲಕ್ಷನೋ 5 ಲಕ್ಷನೋ ಕೊಟ್ಟರೆ ಅದಕ್ಕೆ ಕನ್ಸೆಂಟ್ ಅಂತಾರೆ. ಇವರು ನಿಮ್ಮ ಹಕ್ಕಲಿಂದ ಏನು ಬರ್ತದಲ್ಲ ಆಕ್ಟ್ ಪ್ರಕಾರ, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಪ್ರಕಾರ, ಅದನ್ನೇ ಇವರು ಫ್ರೀಜ್ ಮಾಡಿ ಅದು ಕನ್ಸೆಂಟ್ ಅಂತ. ನಾ ಅಲ್ಲೇ ಭಾಷಣನೇ ಮಾಡಿ ಬಂದೆ, ಬೇಕಾದ್ರೆ ಆ ಭಾಷಣ ಕಾಪಿ ಕಳಿಸ್ತೀನಿ ಸರ್. ಅಲ್ಲೇ ಮುಖ್ಯಮಂತ್ರಿ ಬೊಮ್ಮಾಯಿಗೆ ನೋಡ್ರಿ ಇದು ನೀವು ಮಾಡಿ ಕೆಲಸ ಅಂತ ಹೇಳಿ, ನನಗೆ ಗೊತ್ತಿರಲಿಲ್ಲ ಇದು ಅಂತ ಹೇಳಿದ್ರು. ಇವ್ರೇನು ಮಾತಾಡ್ತಾರ್ರಿ? ಏನು ಮಾಡಿದ್ದಾರೆ ಅವರು? ನಮ್ಮ ಸರ್ಕಾರಗಳು ಇವತ್ತು ಸಹ ಬಹಿರಂಗವಾಗಿ ಬರಲಿ, ನಾವು ಹೇಳ್ತೀವಿ ಏನೇನು ಮಾಡಿದ್ವಿ ಇವತ್ತು ಸಹ ನೀರಾವರಿ ಸಲುವಾಗಿ. ವಿಜಯಪುರದಲ್ಲಿ ಕಾರ್ಯಕ್ರಮ ಆದಾಗ ತಾವು ಇದ್ದಿ, ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದ್ರೆ 5 ವರ್ಷದಲ್ಲಿ 7 ಲಕ್ಷ ಕೋಟಿಯನ್ನು ಕೊಡ್ತೀವಿ ಅಂತ. ಮೊನ್ನೆ ಕಳೆದ ಈ ಕನ್ಸಲ್ಟ್ ಅವಾರ್ಡ್ ಡಿಸಿಷನ್ ತಗೊಂಡಾಗ 75,000 ಕೋಟಿಯನ್ನ 4 ವರ್ಷದಲ್ಲಿ ನಾವು ಬಜೆಟ್ ನಲ್ಲಿ ಪ್ರತಿ ವರ್ಷ 18,000 ಕೋಟಿ ಇಡ್ತೇವೆ. ಈ ಬಜೆಟ್ ನಲ್ಲಿ 18,000 ಕೋಟಿ ಇಟ್ಟರೆ ನೋಡಿ, ನಾವು ಏನು ಹೇಳಿದ್ವಿ ಸುಮ್ಮನೆ ನೀವು ನಿಮ್ಮ ತರ್ಕನೆ ಮಾತಾಡಬೇಡಿ. ನಾವು ಹಿಂದೆನೂ ಕೂಡ ಇದೇ ತಪ್ಪು ಮಾಡಿದೆವು. 5 ವರ್ಷನಾಗ ನಮ್ಗೆ 50,000 ಕೋಟಿ ರೂಪಾಯಿ, 50,000 ಕೋಟಿ ರೂಪಾಯಿ ಇಡೀ ರಾಜ್ಯಕ್ಕೆ ಇವತ್ತು ನುಸ್ ಅಂತಂದು ನಾನೇ ಮಂತ್ರಿ ಇದೆ. ಅದನ್ನ ಇವತ್ತು ದಿವಸ ಏನು ಪ್ರಚಾರ ಮಾಡಿದ್ರು? 50,000 ರೂಪಾಯಿ ಬರೇ UKPಗೆ ಅಂತ ಹೇಳಿ ಪ್ರಚಾರ ಮಾಡಿದ್ರು. ಇವ್ರ ಕೆಲಸ ಏನಿದೆ? 5 ವರ್ಷದಾಗ ನಾವು 58,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. 50,000ಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿದ್ವಿ. ನಾನೇ ಇದು ಮಂತ್ರಿ ಆಗಿತ್ತು ಸಿದ್ದರಾಮಯ್ಯ ಅವರ. ಆಮೇಲೆ ನಾವೆಲ್ಲ ಏನು ಕೆಲಸ ಮಾಡಿ 4 ವರ್ಷದಾಗ ಇವ್ರು ಏನೂ ಮಾಡಿಲ್ರಿ. ಸಾಲ ಮಾಡಿಟ್ಟು ಹೋಗಿದ್ದಾರೆ, ಬರೀ ಕಾಂಟ್ರಾಕ್ಟ್ ಕೊಡೋದು ಅದೆಲ್ಲ ಸಾಲ ಮಾಡಿ ಇವತ್ತು ಪೆಂಡಿಂಗ್ ಬಿಲ್ ಇಟ್ಟು ಹೋಗಿದ್ದಾರೆ. ಅಪ್ಪ ಹೇಳಿದ್ದಲ್ಲ ಈ ಕತೆ. ಆಮೇಲೆ ಇವತ್ತು ನಾವೇನು ಹೇಳಿದ್ದೀವಿ? 3 ವರ್ಷದಲ್ಲಿ ಈ ಎಲ್ಲ 75,000 ಎಕರೆಗೆ ನಾವು ಕೊಡ್ತೀವಿ ಅಂತ ಹೇಳಿದೀವಿ. ಈಗ ಪ್ರಾರಂಭ ಮಾಡಿದ್ವಿ. ಮೊನ್ನೆ ಬಜೆಟ್ನಲ್ಲಿ 3,000 ಕೊಟ್ಟಿದ್ದೀವಿ. ಮತ್ತೆ ಸಪ್ಲಿಮೆಂಟರಿಯಲ್ಲಿ ಇವತ್ತು ಸಹ ಮುಖ್ಯಮಂತ್ರಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಲ ಒಂದು 6,000 ಕೋಟಿ ರೂಪಾಯಿ ಸಲ ಕೊಡ್ತೀವಿ. ಕೊಟ್ಟು ಏನು ಅದರಲ್ಲಿ ಏನು ಬರ್ತದೆ 28/4 ಫೈನಾಲಿಟಿಗೆ ಬಂದಿರುವಂಥ ಕೇಸ್ಗಳನ್ನ ಇವತ್ತು ಮುಗಿತದೆ. ನೀವೇನು ಅದಕ್ಕೆ ಆತಂಕ ಪಡಬೇಡ. ಅದಕ್ಕಿಂತ ಬೆಚ್ಚಿಗೆ ಏನಾದರೂ ನಾವು ಸಾಲಾರಿ ಮಾಡಿಕೊಡ್ತೀವಿ. ಅದು ನಮ್ಮ ಧರ್ಮ ಅದು. ಹೀಗಾಗಿ ಆ ವಿಚಾರದಲ್ಲಿ ಇದು ಇಲ್ಲ. ಅವ್ರು ಯಾವಾಗ ಹೇಳ್ತಾರೆ ಹೇಳ್ರಿ, ತಿಮ್ಮಾಪುರ ಸಾಹೇಬರು, ನಾವು ಏನ್ರಿ ಎಲ್ಲರೂ ಕೂಡ ಇವತ್ತು ಸಹ ನಂಜೇನ್ ಮಠರು, SK ಪಾಟೀಲ್ರು ನಾವೆಲ್ಲ ಬರ್ತೀವಿ. ಇವತ್ತು ಏನೇನು ಮಾಡಿದಾರಪ್ಪ ಇವ್ ಕೆಲಸ ಅಂತ ಹೇಳಿ. ನೆಕ್ಸ್ಟ್ ಬಿಡಿ, ಅವ್ರದ್ದಾಯ್ತು. ಹಾಂ, ಬೇಡ್ರಿ ಕೇಳಿ. ಏನ್ರಿ ನೋಡಿ, ಅವಾಗ ಹೇಳ್ತೇನೆ ಕೇಳಿ. ನಿಮ್ಮ ಚಂದ್ರಬಾಬು ನಾಯ್ಡು ಅವರು ಸಹ ಪ್ರಪೋಸ್ ಮಾಡಿದ್ದಲ್ಲ ಅವಾಗೇನು ಚಂದ್ರಬಾಬು ನಾಯ್ಡು ಅವರು ಪ್ರಪೋಸ್ ಮಾಡಿದ್ರು. ಇವೇನು ಇವ್ರದ್ದಲ್ಲ, ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಸಹ ಅವರು ವಾಜಪೇಯಿ ಗವರ್ಮೆಂಟ್ನಲ್ಲಿ ಚಂದ್ರಬಾಬು ನಾಯ್ಡು ಅವರು ಪ್ರಸ್ತಾಪ ಮಾಡಿದರು. ಚಂದ್ರಬಾಬು ನಾಯ್ಡು ಅವರು, ವಾಜಪೇಯಿ ಅವರು ಬೇರೆ, ಇವರು ಬೇರೆ. ಅದ್ವಾನಿ ಪರಿಸ್ಥಿತಿ ಏನು ಮಾಡಿದ್ರು ನಿಮ್ಗೆ ಗೊತ್ತದು. ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡಲಾರ್ದೆ ಹೋದ್ರು ಅವ್ರ ಮುಂದೇನೆ 2 ಸಲ. ಅದ್ವಾನಿಯವರು ಯಾರು ಇವ್ರನ್ನ ಗೋಧ್ರಾ ವಿಷಯದಲ್ಲಿ ಇವ್ರನ್ನ ರಾಜೀನಾಮೆ ಕೊಡು ಅಂತೇಳಿ ವಾಜಪೇಯಿ ಹೇಳಿದ್ರು, ರಾಜಧರ್ಮ ಪಾಲನೆ ಮಾಡಿ ಅಂತ ಹೇಳಿ. ರಾಜಧರ್ಮನ ಪಾಲನೆ ಮಾಡ್ರಿ ಅಂತ ಹೇಳಿ ಇವ್ರಿಗೆ ರಾಜೀನಾಮೆ ಕೊಡು ಅಂತ ಹೇಳಿದ್ರು. ಅವಾಗ ಅದ್ವಾನಿಯವ್ರು ಬೇಡ ಅಂತೇಳಿ ಅದ್ವಾನಿಯವ್ರನ್ನ ಉಳಿಸಿದ್ರು. ಆದ್ರೆ ಅದ್ವಾನಿಯವ್ರ ಪರಿಸ್ಥಿತಿ ಏನಾಯ್ತು? ಅವ್ರ ಮೂಲೆ ಗುಂಪು ಮಾಡೋದು ಅಷ್ಟೇ ಅಲ್ಲ, ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡಿದಿರಿ. ಅವರು ಅದ್ವಾನಿಯವರು ಪ್ರಧಾನಮಂತ್ರಿ ಅಂತ ಹೇಳಿ ಎದ್ದು ನಮಸ್ಕಾರ ಮಾಡಿದ್ರೆ ಇವರು ಆ ಕಡೆ ತಿರುಗಿಸ್ಕೊಂಡು ಹೋದ್ರು. ಆಯ್ತಪ್ಪ, ಒಂದೇನೋ ನಜರ್ ಚುಕ್ತಿದ್ದ ನೋಡ್ಲಾರ್ದೆ ಹೋಗಿರ್ಬೋದು ಅಂತೀನಿ. ತಿರುಗಿ ಬಂದ್ರು. ತಿರುಗಿ ಬಂದಾಗ ಅವ್ರು ಮತ್ತೆ ನಮಸ್ಕಾರ ಮಾಡಿದ್ರು. ತಿರುಗಿ ಬಂದಾಗ ಹಿಂಗೆ ನೋಡ್ಕೊಂಡು ಹೋದ್ರು. ಇದು ಈಗ ಹೇಳ್ತಾರಲ್ಲ ಅಬ್ದುಲ್ ಕಲಾಮು ಇವರೆಲ್ಲ, ಗೊತ್ತಾಯ್ತಲ್ಲ ನಿಮಗೆ? ವಾಜಪೇಯಿ ಅದ್ವಾನಿ ಪರಿಸ್ಥಿತಿ ಏನಾಗಿದೆ? 2 ಸೀಟ್ ಇದ್ದದನ್ನ ಇವತ್ತು 2 ನೋಡ್ತಾನೆ ವೇದಾಂತವರು ರಥಯಾತ್ರೆ ಮಾಡೋ ಮೂಲಕ ಅದ್ವಾನಿ ಅವ್ರು ರಾರ್ಕುಶದ್ದವ್ರೆ ಅವ್ರಿಗೆ ಮೂಲಿಗಂಪು ಮಾಡಿಟ್ಟಾರೆ. ಯಾರನ್ನು ಬಿಟ್ಟಿದ್ದಾರೆ? ಸುಷ್ಮಾ ಸ್ವರಾಜ್ ಆಗಲಿ, ಇದು ಆಗಲಿ, ಜೇಟ್ಲಿ ಆಗಲಿ, ಎಲ್ಲಾರು ಇಬ್ರೇ. ಮೋದಿ ಅವರು, ಅಮಿತ್ ಶಾ, ಮತ್ತಾರು ಇಲ್ಲ. ಈಗ ನೋಡಿ, ಈಗ ಕೇಳ್ತೀನಿ ಕೇಳಿ. ಈಗ ಫಸ್ಟ್ ಟೈಮ್ ಹೇಳ್ತೀನಿ ಕೇಳಿ. ಈ ಸಲ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ 10,27,000 ಕೋಟಿ ರೂಪಾಯಿ ಅಷ್ಟು ಗೊತ್ತು ಸರ್. ನಮ್ಮ ಏನು ಇಂಡಸ್ಟ್ರೀಸು ಎಲ್ಲಾನು ಕೂಡ ನಮ್ಮ ಕೂಡ MOU ಮಾಡಿದ್ದಾರೆ, ಕೆಲವೊಬ್ಬರು ಇಂಪ್ಲಿಮೆಂಟ್ ಮಾಡ್ತಾರೆ. ಫಸ್ಟ್ ಟೈಮ್ ಕನ್ವರ್ಷನ್ 60% ಆಗಿದೆ.
ಸುಮಾರು 5 ಲಕ್ಷ ಕೋಟಿಯಷ್ಟು ಕನ್ವರ್ಷನ್ ಆಗಿದೆ. ಆ 10,27,000 ಅದರಲ್ಲಿ ಕೋಟಿಯಲ್ಲಿ ಇವತ್ತು ಸುಮಾರು 60% ಇವತ್ತು ಬಿಯಾಂಡ್ ಬೆಂಗಳೂರು, ಅದು ಬಿಯಾಂಡ್ ಬೆಂಗಳೂರು ಮತ್ತೆ ಕೋಲಾರ ಗಿಲ್ಲಾರ ಸುತ್ತಮುತ್ತ ಬರ್ತದೆ. ಉತ್ತರ ಕರ್ನಾಟಕಕ್ಕೆ 45% ಅಷ್ಟು ಇದು ಮಾಡಿದ್ದಾರೆ. ಇದು ಕನಿಷ್ಠ ಪಕ್ಷ 3 ವರ್ಷ ತಗೋತದೆ. ಇವತ್ತು ಮೊನ್ನೆನೂ ಕೂಡ ಇದನ್ನು ಹೊರತುಪಡಿಸಿ ಮತ್ತೆ ಮೊನ್ನೆ 56,000 ಕೋಟಿ ರೂಪಾಯಿ ನಾವು ಸಹಿ ಮಾಡಿದ್ದೀವಿ. ಅಲ್ಲಿ ಬಾಗಲಕೋಟೆಗೂ ಕೂಡ ಇಂಡಸ್ಟ್ರೀಸ್ ಬರ್ತವೆ, ಬಿಜಾಪುರಕ್ಕೂ ಬರ್ತವೆ, ಗುಲ್ಬರ್ಗಾಕ್ಕೂ ಬರ್ತವೆ, ಎಲ್ಲ ಕಡೆ ಇವತ್ತು ಉತ್ತರ ಕರ್ನಾಟಕದ ಮಾಡೋದಲ್ಲದೆ ಈ ಸಲ ನಮಗೆ ಏನು ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಚೇಂಜ್ ಮಾಡಿದ್ವಿ. ಆ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಏನು ನಮಗೆ ಈಗಾಗಲೇ 3 ಝೋನ್ ಇದಾವೆ. ನಾವು ಝೋನ್ 1ನಲ್ಲಿ ಬರ್ತೀವಿ, ಬಾಗಲಕೋಟೆ ವಿಜಯಪುರ ಎಲ್ಲ ಹೆಚ್ಚಿಗೆ ಇನ್ಸೆಂಟಿವ್ಸ್ ಇದಾವೆ. ಅದರ ಜೊತೆಗೆ ನಾನು ಮುಖ್ಯಮಂತ್ರಿಗಳು ಮನವೊಲಿಸಿ ಏನು ಹಿಂದುಳಿದ ಅದನ್ನು ಭಾರತ ಇನ್ ಅಡಿಷನ್ ಟು ಇಟ್ ಅತ್ಯಂತ ಹಿಂದುಳಿದ ಜಿಲ್ಲೆಗಳೇನಿದ್ದಾವೆ ಅವಕ್ಕೆ 5% ಮತ್ತು ಹಿಂದುಳಿದ ಜಿಲ್ಲೆಗೆ 3% ಅಡಿಷನ್ ಆಗಿ ಇವತ್ತು ಸಹ ನಾವು ಇನ್ಸೆಂಟಿವ್ಸ್ ಯಾರು ಬರ್ತಾರೆ ಇಲ್ಲಿ ಇನ್ಸೆಂಟಿವ್ಸ್ ಕೊಡುವಂಥ ಕೆಲಸ ಮಾಡ್ತೇವೆ. ಹೀಗಾಗಿ ಇನ್ನು ಕೆಲವೇ ಒಂದು ವರ್ಷದಲ್ಲಿ ಇವತ್ತು ಸಹ ಭಾಳಷ್ಟು ಇಂಡಸ್ಟ್ರೀಸ್ನು ಕೂಡ ವಿಜಯಪುರ, ಬಾಗಲಕೋಟೆ, ಉತ್ತರ ಕರ್ನಾಟಕಕ್ಕೆ ಬರ್ತವೆ. ಆ ಒಂದು ಇದರಲ್ಲಿ ನಾವು ಅದೀವಿ. ಮತ್ತು ಇದನ್ನು ಹೊರತುಪಡಿಸಿ ನಾವು ಇನ್ನೊಂದು ವಿಚಾರವನ್ನು ಕೂಡ ಈಗ ಚುನಾವಣೆದ ನಾನು ಹೇಳೋಕ್ಕಾಗಲ್ಲ. ಒಂದೊಂದು ಪ್ರಪೋಸಲನ್ನು ಇವತ್ತು ನಾವು ಮಾಡಿದ್ದೀವಿ. ಅದು ಏನಂದರೆ ನಮ್ಮ ಏನು ಈ ಇಂಡಸ್ಟ್ರಿಯಲ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ಗೆ ಒಂದು ವಿಶೇಷವಾದಂಥ ಯೋಜನೆಯನ್ನು ಇವತ್ತು ಸಹ ನಾವು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಚುನಾವಣೆ ಇರೋದ್ರಿಂದ ನಾನು ಹೇಳಿದರೆ ಅದು ತಪ್ಪಾಗ್ತದೆ ಇವತ್ತು ಸಹ. ಹೀಗಾಗಿ ಆ ಒಂದು ಲಕ್ಷ್ಯದಲ್ಲಿ ನೀವೇನು ಕೇಳಿದಾರಲ್ಲ, ಯಾಕೆ ನಾನು ವಿಜಯಪುರದವನು, ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಒಳ್ಳೇದಾಗಬೇಕು ಅಂತ ಹೇಳೋದು ನನ್ನ ಆಶೆ. ಆಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ನೀರಾವರಿ ಮಂತ್ರಿದಾಗ ಏನೇನು ಮಾಡಿದ್ವಿ ಅಂತ ಕೇಳಿದ್ರೆ ಇವ್ರ GT ಪಾಟೀಲ್ ಕೇಳ್ರಿ, ಉಳಿದವ್ರು ಕೇಳ್ರಿ, ಎಷ್ಟೆಷ್ಟು ಕೆರೆ ತುಂಬು ಅಂತ ಯೋಜನೆಗಳು ಮಾಡಿದ್ದೀನಿ. ಆನಂದ್ ನ್ಯಾಮಗೌಡ ಇಲ್ಲೇ ಅದ, ಯಾಕೆ ಗುರು ಹೇಳಿರಲ್ಲ ನಿಮಗೆಲ್ಲ. ಆಮೇಲೆ ಇಲ್ಲಿ ಇವ್ರದ್ದು ಮಾಡಿದ್ವಿ ವೆಂಕಟೇಶ್ವರ, ಯಾವುದು ಇವ್ರದ್ದು ಅಲ್ಲಿ ಯಾವುದು ಈಗ ನೀರು ಹಂಚಿಕೆ ಅಂದರೆ ಸಸಾಲಟ್ಟಿ ಇರಲಿ, ಮತ್ತೊಂದು ವೆಂಕಟೇಶ್ವರ ಭಾಳಷ್ಟು ಇದೆ. ನಾನು ಹೇಳ್ತೀನಿ, ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಮೊದಲೇ ತೊಗೊಂಡೆ ಬರ್ತಿದ್ದೆ ಲಿಸ್ಟೇ. ಅವ್ರದ್ದು ನಮ್ಮದು ಕೊಡಿನೇ ಇಲ್ಲೇ ಕೊಟ್ಬಿಡ್ತಿದ್ದಾರೆ ನಿಮ್ಗೆ. ಹಾಗಂತಲ್ಲ, ಅದು ಒಂದು ನಿಮಿಷ ಕೇಳಿ. ಅದು ಹೆಂಗಾಗಿದೆ ಅಂದರೆ, ಅದು ನಾವು ಕರ್ನಾಟಕ ರಾಜ್ಯ ಏನು ಟ್ರಿಬ್ಯುನಲ್ ಮುಂದೆ 278 TMC ನೀರು ಕೇಳಿದ್ವಿ. ಎಷ್ಟು ರೀ? 278 TMC ಕೇಳಿದ್ವಿ. ಅವರು ಟ್ರಿಬ್ಯುನಲ್ ಅವ್ರು ಏನು ಮಾಡಿದ್ರು, ಆ 278ಗೆ ಒಂದು ಕಡೆ ಗೆರೆಗೆ ಹೋದ್ರು, 177ಗೆ 177 ಅದರ ಕೆಳಗಿಂದೆಲ್ಲ ಉಳಿತವರು. ಅದರಲ್ಲಿ ಮುಳವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ ಹೀಗೆಲ್ಲನೂ ಕೂಡ 9 ಉಪಯೋಜನೆಗಳಿಗೆ ಇವತ್ತು ದಿವಸ ಆ ನೀರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಜಿಲ್ಲೆಗೆ ಈ ಜಿಲ್ಲೆಗೆ ಅದು ಬಂದಿಲ್ಲ. ಅದು 278 ಅವರು 177ಗೆ ಕಟ್ ಆಫ್ ಮಾಡಿದ್ದಾರೆ. ಅದರಲ್ಲಿ ಮುಳವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ, ಮುಳವಾಡಕ್ಕೆ 55 TMC, ಗುತ್ತಿ ಬಸವಣ್ಣಗೆ 20 TMC, ಹಿಂಗೆಲ್ಲನೂ ಕೂಡ ಚಿಮ್ಮಲ್ಗಿ, ಹೀಗೆ ವಿವಿಧ ಯೋಜನೆಗಳಿಗೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಮಾಡ್ಲಿಕ್ಕೆ ಅದೆಲ್ಲ ಗೊತ್ತಿದೆ, ನಾನು ಅದು ಗೊತ್ತಿದೆ. ಮನೆ GT ಪಾಟೀಲ್ ಪ್ರಶ್ನೆ ಕೇಳಿದ್ರು, ಅದು ಯಾರು ಮಾಡಿದ್ದು ನಿಮ್ಗೆ ಗೊತ್ತಿದೆ ಅಲ್ಲ. ಬಿಡಿ, ಸರಿಪಡಿಸ್ತಾ ಇದೀವಿ. ಈಗ ಮೊನ್ನೆ ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿದ್ದೀನಿ, ಮೊನ್ನೆ ಅಸೆಂಬ್ಲಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀನಿ. ಕೇಳಿಪ್ಪ, ಕೇಳ್ತೀರಾ? ಮೊನ್ನೆ GT ಪಾಟೀಲ್ ಪ್ರಶ್ನೆ ಕೇಳಿದ್ರು, ಇದೇ ಟೆಕ್ಸ್ಟೈಲ್ ಪಾರ್ಕ್ದು, ಅದು ಯಾರ ಹೆಸರು ನಾನು ಹೇಳ್ತೀನಿ. ನನಗೆ ನೀವು ಹೇಳಿದಿಲ್ಲ 54 ಎಕರೆ ಏನು ಮಾಡಿಲ್ಲ ಅಂತ ಹೇಳಿ 34B ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ. ಅವರು ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಡಿದ್ದಾರೆ. ಕೋರ್ಟ್ ಸ್ಟೇ ವೆಕೇಟ್ ಮಾಡಿಸಿ 54 ಎಕರೆ ವಾಪಸ್ಸು ಅಲ್ಲಿ ಇಂಡಸ್ಟ್ರೀಸ್ ಬರ್ತದೆ. ಇದನ್ನು ಇಲ್ಲಿ ಎಲ್ಲ ಪತ್ರಿಕಾಗೋಷ್ಠಿ ಅಲ್ಲ, ಮೊನ್ನೆ ನಡೆದಂಥ ಅಸೆಂಬ್ಲಿಯಲ್ಲಿ ನಾವು ಉತ್ತರ ಕೊಟ್ಟಿದ್ದೀವಿ. 34B ರಿಡೆಂಪ್ಷನ್ ಅದನ್ನು ವಾಪಸ್ ತಗೊಳ್ಳೋಕ್ಕೆ ಯಾರ್ಯಾರು ಉತ್ತರ ಇಂಡಸ್ಟ್ರಿ ಮಾಡಿಲ್ಲ. ಇದು ಒಂದೇ ಕಡೆ ಅಲ್ಲ, ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕೂಡ ಇದು ಮಾಡ್ತಾ ಇದ್ದೀವಿ. ಫುಡ್ ಪಾರ್ಕ್ ಹೆಸರಲ್ಲೇ ದೊಡ್ಡ ಗೋಲ್ಮಾಲ್ ಆಗಿದೆ. ಅದು ಯಾರ ಹೆಸರು ಗೊತ್ತದ ನನಗೆಲ್ಲಾನು ಕೂಡ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇತ್ತು, ಆ ಸ್ಕೀಮ್ ಸಲುವಾಗಿ ಇವತ್ತು ಸಹ ತಗೊಂಡು ನಮ್ಮ ಆದಿತ್ಯ ಸ್ಟೂಡೆಂಟ್ ಕಂಪನಿ ಗೊತ್ತದಲ್ಲ, ನಾನು ಹೆಸರು ತಗೊಳಕ್ ಹೋಗುದಿಲ್ಲ. ಎಲ್ಲೆಲ್ಲಿ ನಿಂತವದಾವ ಹತ್ರ ಎಲ್ಲಾನು ಒಬ್ಬರದೇ ಹಾಕಿ ವಿ ಆರ್ ಟೇಕಿಂಗ್ ದಟ್ ಬ್ಯಾಕ್. ಮನೆ ಫ್ಲೋರ್ದಾಗ ಅನ್ಸ್ಬೋದು. ಥ್ಯಾಂಕ್ ಯು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಕ್ಕೂ ಕೂಡ ಪ್ರತಿಷ್ಠೆಯ ವಿಷಯ ಈ ಚುನಾವಣೆ ಸದ್ಯದ ಮಟ್ಟಿಗೆ
ಮುಂದಿನ ಚುನಾವಣೆಗೆ ಇದು ಒಂದು ರೀತಿ ದಿಕ್ಸೂಚಿ ಪರಿಗಣಿಸಿದ್ರೆ ನೋಡಿ, ನಾವು ಹೇಳ್ತೇವೆ ಈ ಎರಡೂ ಚುನಾವಣೆ ನಾವು ಗೆಲ್ತೀವಿ. ಒಂದೇದು, ನಾವು ಸುಮ್ಮನೆ ಇವರಂತೆ ಹೋಗಿ ಪುಕ್ಕಟ್ಟಾಗಿ ಓಟ್ ಕೇಳ್ತಾ ಇಲ್ಲ. ನಾವು ಕೆಲಸ ಮಾಡಿದೀವಿ, ನುಡಿದಂತೆ ನಡೆದಿದ್ದೀವಿ, ಓಟ್ ಕೇಳ್ತಾ ಇದೀವಿ. ಗೃಹಲಕ್ಷ್ಮಿ ಕೊಟ್ಟಿವಿಲ್ಲೋ, ಶಕ್ತಿ ಕೊಟ್ಟಿವಿಲ್ಲೋ, ಅನ್ನಭಾಗ್ಯ ಕೊಟ್ಟಿದ್ದೀವಲ್ಲೋ, ಯುವ ನಿಧಿ ಕೊಟ್ಟಿದ್ದೀವೋ ಇಲ್ಲೋ, ಅಪರಿಕೃಷ್ಟಾಗಿ 40 ಲಕ್ಷ 30 ಲಕ್ಷ ನಾವು ಮಾಡಿದೀವೋ ಇಲ್ಲೋ. ನಾವು ಕೆಲಸ ಮಾಡಿ ಟೂಲ್ಸ್ ಕೇಳ್ತಾ ಇದೀವಿ. ಮೆಡಿಕಲ್ ಕಾಲೇಜು ಅನ್ನೋತ್ರ ಎಲ್ಲ ಕಾಲೇಜಸ್ ಕಂಡು ಸರ್ ಇಲ್ಲೆಲ್ಲ ಇಷ್ಟ ಕಡೆ ಇದೆ. ನಮಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಇದು ಜನರ ಪ್ರತಿಷ್ಠೆ ಇದೆ ಇವತ್ತು ಸಹ. ಅವರು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಾರೆ. 4 ವರ್ಷ ಅವ್ರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನೂ ಮಾಡಿಲ್ಲ. ಅಚ್ಚೇ ದಿನ್. ಆಮೇಲೆ 2028 ಈಗಲೇ ಬರ್ಕೊಡಿ. ಇವತ್ತು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಿನ್ನೆ ಒಂದು ಆರ್ಟಿಕಲ್ ಯಾವುದೋ ಬೆಳಗ್ಗೆ ನೋಡ್ತಾ ಇದ್ದೆ ನಾನು, ಯಾವುದೋ ಒಂದು ಎಡಿಟೋರಿಯಲ್ ತರ ಒಂದು ದೊಡ್ಡ ಲೇಖನ ಇತ್ತು. ಸಿದ್ದರಾಮಯ್ಯನವರು ಏನು ಉತ್ತರ ಕೊಡ್ತಾ ಇದ್ರಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ, ಅದಕ್ಕೆ ಆ ಉತ್ತರ ಕೊಡೋ ಸಂದರ್ಭದಲ್ಲಿ ಅಪೋಸಿಷನ್ ನಲ್ಲಿ ಯಾರು ಕೂಡ ಅದನ್ನ ಇದು ಮಾಡುವಂತ ಶಕ್ತಿ ಇಲ್ಲ ಅವತ್ತು ಅಂತೇಳಿ. ಏನಿದೆ, ಎಲ್ಲಿದೆ, ಎಲ್ಲಿ ಲೀಡರ್ಶಿಪ್ ಇದೆ ಅವ್ರಿಗೆ? ದರ್ ಇಸ್ ನೋ ಲೀಡರ್ಶಿಪ್. ನಮ್ಮಲ್ಲಿ ಸಿದ್ದರಾಮಯ್ಯನವರು ಇಸ್ ಅ ಪಾಪ್ಯುಲರ್ ಲೀಡರ್. ಡಿ.ಕೆ. ಶಿವಕುಮಾರ್ ಅವರು ಇಸ್ ಅ ಗ್ರೇಟ್ ಆರ್ಗನೈಸರ್. ಈಗ ಅನೇಕ ಇವತ್ತು ಅಲ್ಲೇನಿದೆ 20 ಬಾಗಿಲದಾವ್. ಇವ್ರೇನು ಕೂಡಿ ಬರ್ತಾರಲ್ಲ, ಮತ್ತೆ ಅಜೆಂಡಾ ಬೇರೆ ಬೇರೆ ಇದಾವೆ. ಅಲ್ಲಿ ಎಷ್ಟು ಜನ ಇದ್ದಾರೆ? ಅಶೋಕ್ ಒಂದು, ಅಶ್ವಥ್ ನಾರಾಯಣ ಒಂದು, ಸೋಮಣ್ಣ ಅವರೊಂದು, ಬೊಮ್ಮಾಯಿ ಒಂದು, ಆಮೇಲೆ ವಿಜೇಂದ್ರ, ನೆನಪಾರಿ ನೋಡ್ರಿ, ವಿಜೇಂದ್ರ ಒಂದು ಫಸ್ಟ್ ಟೈಮ್ MLAಗೆ ಬಂದು ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರು. ಯಾರು ಟೋಲರೇಟ್ ಮಾಡ್ತಾರ್ರಿ? 20 ಗ್ರೂಪ್ ಅದಾವಲ್ಲಿ, 20 ಬಿಜೆಪಿಯಲ್ಲಿ. ದರ್ ನೋ ಲೀಡರ್ಶಿಪ್. ಸಿದ್ದರಾಮಯ್ಯವರ ಸರ್ಕಾರ ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.